भर्गो देवस्य धीमहि धियो यो नः प्रचोदयात् ॐ भूर्भुवः स्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात् सरस्वती देवी सरस्वती नमः सरस्वती देवी सरस्वती नमः सत्यं शिवं सुन्दरं सत्यं शिवं सुन्दरं सत्यं शिवं सुन्दरं सत्यं शिवं सुन्दरम् तत्सवितुर्वरेण्यं भर्गो देवस्य धीमहि धियो यो नः प्रचोदयात् ॐ भूर्भुवः स्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात् सरस्वती देवी सरस्वती नमः सरस्वती देवी सरस्वती नमः सत्यं शिवं सुन्दरं सत्यं शिवं सुन्दरं सत्यं शिवं सुन्दरं सत्यं शिवं सुन्दरम् ಗಿಫ್ಟ್ಗಳು ಕೊಡೋದಕ್ಕೆ ಕೆಲವರು ಸ್ಪಾನ್ಸರ್ಸ್ ಇದ್ದಾರೆ. ಅವ್ರ ಹೆಸರುಗಳನ್ನ ಹೇಳ್ತೀನಿ. ಎಲ್ಲ ಹೆಸರು ಹೇಳಿದ ಮೇಲೆ ಅವ್ರಿಗೆ ಜೋರಾದ ಒಂದು ಚಪ್ಪಾಳೆ ಕೊಡ್ತೀವಿ. ಉಮಾ ರವಿ 5,000 ರೂಪಾಯಿ ಕೊಟ್ಟಿದ್ದಾರೆ ಸರಸ್ವತಿ ಪೂಜೆಗೆ. ಉಮಾ ಶ್ರೀಸೆಲ್ವನ್. ರಾಮ ರಾಜು ತನಿಷಾ GYI ನೇಹಾ ತನೀಶ್ GYI ನೇಹಾ ರಮಾ ರಾಜು ಅವರು 2,000 ರೂಪಾಯಿಗಳು ಸರಸ್ವತಿ ಪೂಜೆಗೆ ನೀವು ಏನೇನು ಗಿಫ್ಟ್ ಕೊಡ್ತೀರೋ ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ನಿಮಗೋಸ್ಕರ ಅವ್ರು ಕೊಟ್ಟಿರೋಂತಹ ಗಿಫ್ಟ್ ಕನ್ನಡ ಪರೀಕ್ಷೆ 1,000 ರೂಪೀಸ್ ಕೊಟ್ಟಿದ್ದಾರೆ. ಬಾನು ಮತ್ತೆ ಫ್ಯಾಮಿಲಿ ನಿಮಗೆ ಸ್ವೀಟ್ಸ್ಗಳನ್ನ ಕೊಟ್ಟು ಕಳಿಸಿದ್ದಾರೆ. ಮಂಜು ನಾಯ್ಡು 1,000 ರೂಪೀಸ್ ಕೊಟ್ಟಿದ್ದಾರೆ. ಇವರೆಲ್ಲ ದುಡ್ಡು ಕಲೆಕ್ಟ್ ಮಾಡಿ ನಾವು ಗಿಫ್ಟ್ಗಳನ್ನ ರಿಟರ್ನ್ ಗಿಫ್ಟ್ ಅಂದರೆ ನಿಮಗೆ ಎಕ್ಸಾಮ್ ಪ್ಯಾಕ್ಸ್ ಮೇನ್ಲಿ ಎಕ್ಸಾಮ್ ಬರೆಯೋದಕ್ಕೆ ನಿಮಗೆ ಪ್ಯಾಡ್ಸ್ ಬೇಕಲ್ವಾ. ಸೊ ಆ ಎಕ್ಸಾಮ್ ಪ್ಯಾಡ್ನ ಅವರಿಗೆ ಕೊಡಿ ಅಂತ ಹೇಳಿದ್ದಾರೆ. ಅವರು ಅಂತ ನಾವು ಕೊಡ್ತಾ ಇದ್ದೀವಿ. ಇವರೆಲ್ಲ ಸ್ಟೇಜ್ ಮೇಲೆ ಬರಬೇಕು. ಅವರಿಗೆ ಜೋರಾದ ಒಂದು ಚಪ್ಪಾಳೆನ ಕೊಡೋಣ. ಮತ್ತೆ ನಿನ್ನೆ ಕುಮಾರಿ ಪೂಜೆ ಆಯ್ತಲ್ವಾ. ಸೊ ಕೆಲವರು ಏನು ಅನ್ಕೊಂಡಿದ್ದಾರೆ, ಲೇಟ್ ಆಗಿದೆ ಕುಮಾರಿ ಪೂಜೆ ಅಂತ ಆಮೇಲೆ ಬಂದಿದ್ದಾರೆ. ಕುಮಾರಿ ಪೂಜೆಗೆಲ್ಲ ನಿನ್ನೆ ಯಾರ್ಯಾರು ಬಂದ್ರು ಮಕ್ಕಳು ಒಂಚೂರು ಕೈ ಮೇಲೆ ಕುಮಾರಿ ಪೂಜೆಗೆ ನಿನ್ನೆ ಯಾರ್ಯಾರು ಬಂದಿದ್ರಿ? ಯಾರ್ಯಾರು ಬಂದಿಲ್ಲ ಅನ್ನೋದು ಅವ್ರ ಕೈಯಲ್ಲಿ. ಸರಿ, ಯಾರ್ಯಾರು ಬಂದಿದ್ದೀರಾ, ಯಾರ್ಯಾರು ಬಂದಿಲ್ಲ ಅವರಿಗೆ ನಾವು ಒಂದು ಗಿಫ್ಟ್ ಮತ್ತೆ ನಮ್ಮ ಕುಸುಮ್ ಮೇಡಮ್ ಅವರು ನಿನ್ನೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ನಿಮಗೆ. ಕುಸುಮ್
ಅವರು ಅವ್ರ ಕೈಯಾರೆ ಕೊಡಬೇಕು ಅಂತ ಇದ್ದಾರೆ. ಇವರಿಗೆಲ್ಲ ಒಂದು ಈಗ ನಾನು ಹೇಳಿದ್ನಲ್ಲ, ರವಿ, ರಮಾರಾಜು, ಮಂಜು ನಾಯ್ಡು, ಕುಸುಮ್, ಕವಿತಾ, ಹರೀಶ್, ಬಾಲು ಮತ್ತೆ ಫ್ಯಾಮಿಲಿಯವರಿಗೆ ಜೋರಾದ ಒಂದು ಚಪ್ಪಾಳೆ ಕೊಡಿ. ವೆರಿ ಗುಡ್. ಈಗ ಇವರು ನಮ್ಮ ಅರ್ಚಕರು ಬರ್ತಾರೆ. ನಮ್ಮ ದೇವಸ್ಥಾನದ ಗಂಗಾ ಪರಮೇಶ್ವರಿ ದೇವಸ್ಥಾನದ ಅರ್ಚಕರು ಬರ್ತಾರೆ. ಅವರು ಪೂಜೆಯಲ್ಲಿ ತೊಡಗಿಸ್ಕೊತಾರೆ. ದಯವಿಟ್ಟು ಒಂದು 10-15 ನಿಮಿಷ ಪೂಜೆ ಇರುತ್ತೆ. ನಮಸ್ಕಾರ ಮಾಡಿ ನೀವು ಧ್ಯಾನ ಮಾಡಬೇಕು. ಅವ್ರು ಹೇಳಿದಂಥ ಮಂತ್ರಗಳನ್ನು ನೀವು ಹೇಳಬೇಕು. ಆ ಮಂತ್ರಗಳಿಗೆ ನೀವು ಸ್ಪಂದಿಸ್ತಾ ಇದ್ರೆ ನಿಮ್ಗೆ ಹೇಳಕ್ ಬರಲಿಲ್ಲ ಅಂದ್ರೆ ಅವ್ರು ಏನು ಹೇಳ್ತಾರೆ ಸ್ವಲ್ಪ ಕೇಳಿಸ್ಕೊಳ್ಳಿ. ಅದನ್ನ ನಾವು ಉಚ್ಚಾರಣೆ ಬರಬೇಕು ಅಂದ್ರೂ ನೀವೊಂದು ಸ್ವಲ್ಪ ಅದನ್ನು ಕೇಳಿಸ್ಕೊಂಡ್ರೆ ತುಂಬ ಒಳ್ಳೇದಾಗುತ್ತೆ. ಸೈಲೆನ್ಸ್ ಮೇಂಟೈನ್ ಮಾಡಬೇಕು. ಎಲ್ಲರೂ ಸೈಲೆಂಟ್ ಆಗಿದ್ರೆ ಮಾತ್ರ ಪೂಜೆ ಪ್ರತಿಫಲ ಕೊಡುತ್ತೆ. ಇಲ್ಲಾಂದ್ರೆ ದೇವರು ಮುಗಿಸ್ಕೊಡುತ್ತೆ. ಏನಪ್ಪ ನನ್ನನ್ನು ಆರಾಧನೆ ಮಾಡ್ತಿದ್ದಾರೆ, ಮಕ್ಕಳು ಪಾಡಿ ಮಕ್ಕಳು ಏನೋ ಗಲಾಟೆ ಮಾಡ್ತಿದ್ದಾರೆ ಅಂತಾರೆ. ಚಿಕ್ಕ ಮಕ್ಕಳು ವೆರಿ ಗುಡ್. ಜೋರಾಗಿ ಚಪ್ಪಾಳೆ ಹೊಡಿ ನೀವೇ. ಕೇಳಕೊಳ್ಳಿ.
ನೆಕ್ಸ್ಟ್ ಈಗ ಕನಿಷ್ಠ ರೆಡಿ ಆಗಿದ್ದಾರೆ. கனவில்லையே வண்டி ஒவ்வொரு கிளாஸுக்கு அதை பார்க்க அவங்க டிராபிக் ஒரு உண்மை சொல்லவா சரி கொஞ்சம் சொல்லட்டுமா என்னது சொத்து சொல்லம் வந்தா மாத்திடுற உந்தா பக்கத்துல நான் மாசம் கட்டுற சந்தா ನಿಮಗೆ ಶಿಸ್ತು, ಧೈರ್ಯ, ಪ್ರೊಟೆಕ್ಷನ್ ಹೇಳ್ಕೊಡುವಂಥ ಶಾಲೆಯಲ್ಲಿ ಗುರುಗಳು ನಮ್ಮ ಟೀಚರ್ ಅಲ್ವಾ. ನಿಮ್ಮಲ್ಲಿ ನಿಮ್ಮದೇ ಆದಂಥ ಫೇವ್ರೆಟ್ ಟೀಚರ್ಸ್ಗಳಿರ್ತಾರೆ ನಿಮ್ಮ ಶಾಲೆಯಲ್ಲಿ ಅಲ್ವಾ. ಅವರು ನಿಮಗೆ ಗುರುಗಳು ಮಾರ್ಗದರ್ಶನ ಕೊಡ್ತಾರೆ, ನಿಮಗೆ ಗೊತ್ತಿಲ್ಲದೆ ಇರೋದನ್ನ ಹೇಳ್ಕೊಡ್ತಾರೆ. ನೀವು ನಿಮ್ಮ ಲೈಫ್ ಟೈಮ್ ಬೆಳಗ್ಗೆ ಎದ್ದ ತಕ್ಷಣ ರೆಡಿಯಾಗಿ ಸ್ಕೂಲಿಗೆ ಹೋಗ್ಬಿಡ್ತೀರ. ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ದಿನಚರಿ ಸ್ಕೂಲ್ನಲ್ಲೇ ಎಲ್ಲ ಕಂಪ್ಲೀಟಾಗಿ ನೋಡ್ಕೊಳ್ಳುವಂಥವರು ನಿಮ್ಮ ಏನೇ ಒಂದು ಮಾರ್ಗದರ್ಶನ ನೀಡುವಂಥ ಗುರುಗಳು. ನೀವು ಗುರುಗಳಿಗೆ ಬಹಳ ಭಕ್ತಿ ಗೌರವ ಕೊಟ್ಟರೆ ನಿಮಗೆ ಓದು ಬಹಳ ಸುಲಭವಾಗಿ ಬರುತ್ತೆ. ಹೇಳಿಕೊಡುವಂಥದ್ದನ್ನ ಕಾನ್ಸಂಟ್ರೇಷನ್ ಇಂದ ಕೇಳಿದ್ರೆ ನಿಮಗೆ ಬಹಳ ಬೇಗ ಓದತ್ತೆ. ಅಂದ್ರೆ ಅವ್ರು ಎಷ್ಟು ತಲೆ ಕೆಡಿಸ್ಕೊಂಡಿರ್ತಾರೆ ನಮ್ಮ ಟೀಚರ್ಸ್ಗಳು. ಅವರು ಶಾಲೆಯಿಂದ ಮನೆಗೆ ಹೋದ್ಮೇಲೂ ಸಹ ಮಕ್ಕಳಿಗೆ ನಾವು ಎಷ್ಟು ಈಸಿಯಾಗಿ ಹೇಳ್ಕೊಡ್ಬೇಕು, ಅವ್ರಿಗೆ ಯಾವ ಥರ ನಾವು ಪಾಠ ಮಾಡಿದ್ರೆ ಅವರಿಗೆ ತಲೆಗೆ ಹತ್ತತ್ತೆ ಅಂತೆಲ್ಲ ಬಹಳ ಕಷ್ಟಪಡ್ತಾರೆ. ನಮ್ಮ
ಟೀಚರ್ಸ್ಗಳೇ ಇವತ್ತಿನ ನಮ್ಮ ಸರಸ್ವತಿ ರೂಪದಲ್ಲಿರುವಂಥ ನಮ್ಮ ಟೀಚರ್ಸ್ಗಳಿಗೆ ಒಂದು ಜೋರಾದ ಚಪ್ಪಾಳೆ. ಆ ಟೀಚರ್ಸ್ ಗುರುಗಳು ಇವತ್ತು ನಮ್ಮೊಟ್ಟಿಗೆ ಒಬ್ರು ಇದ್ದಾರೆ. ಅವ್ರನ್ನ ನಾನು ಸ್ಟೇಜ್ ಮೇಲೆ ಕರೆದಿದ್ದೀನಿ. ಹೀಗೆ ಟೀಚರ್ ಆಗಿರುವಂಥವ್ರು ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ನಮ್ಮ ಸುಧಾ ಮೇಡಮ್ ಅವರು ಲಾಸ್ಟ್ ಇಯರ್ ಬಹಳ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅವ್ರ ಸ್ಟೂಡೆಂಟ್ಸ್ ಕಡೆಯಿಂದ ಕರ್ಕೊಂಡು ಬಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. ನಮ್ಮ ಸುಧಾ ಮೇಡಮ್ಗೆ ಒಂದು ಜೋರಾದ ಚಪ್ಪಾಳೆ. ಅವರಿಗೆ ಒಂದು ಸಣ್ಣ ಹಾನರ್ನ ಇಟ್ಕೊಂಡಿದ್ದೀವಿ. ನಮ್ಮ ಪ್ರೆಸಿಡೆಂಟ್ ಸರ್ ಬರಬೇಕು. ಅವರು ಲಾಸ್ಟ್ ಇಯರ್ ಇವರ ಕೊಡುಗೆ ಬಹಳ ಇದೆ. ನವರಾತ್ರಿ ಪೂಜೆಯಲ್ಲಿ ನೀವು ನೋಡಿರ್ಬೇಕು. ಲಾಸ್ಟ್ ಡೇ ಪರ್ಫಾರ್ಮೆನ್ಸು, ಒಂದು ಕಲ್ಚರಲ್ ಪ್ರೋಗ್ರಾಮ್ಗೆ ಮಕ್ಕಳೆಲ್ಲ ಬಂದು ಎಷ್ಟು ಸುಸ್ತಾಗಿ ಕಂಟಿನ್ಯೂಸ್ ಆಗಿ ಬಂದು ಅವ್ರಿಗೆ ಕೇಳಿಕೊಂಡು ಬಹಳ ಕಷ್ಟಪಟ್ಟು ಒಂದು ಒಳ್ಳೆ ಭರ್ಜರಿ ಪ್ರೋಗ್ರಾಮ್ ನಾವು ಈ 4 ವರ್ಷದಲ್ಲೇ ಮಾಡಿಲ್ಲ. ಹೇಳಬೇಕು ಅಂತಂದ್ರೆ ಆ ಥರ ಒಂದು ಭರ್ಜರಿ ಪರ್ಫಾರ್ಮೆನ್ಸು ಮಕ್ಕಳಿಗೆ ಮಾಡಿಸಿದ್ರು. ಬಟ್ ಈ ವರ್ಷ ಕಾರಣಗಳಿಂದ ಅವ್ರು ಮಾಡ್ತಾ ಇಲ್ಲ. ಒಂದು ಜೋರಾದ ಪರ್ಫಾರ್ಮೆನ್ಸ್ಗೆ ನೋಡಿ. ಇದನ್ನೆಲ್ಲ ಒಂದು ಕಡೆಗೆ ಹಾಕಿ ಅವ್ರಿಗೊಂದು ಒಳ್ಳೆ ಶಿಸ್ತಿನಿಂದ ಹೇಳ್ಕೊಡ್ಬೇಕು ಅಂತಂದ್ರೆ ಸಾಮಾನ್ಯ ವಿಷಯ ಅಲ್ಲ. ಅಂಥ ಪ್ರೊಫೆಷನ್ ಬಹಳ ಕಷ್ಟ ಇದೆ, ಹೇಳ್ಕೊಡೋಷ್ಟಲ್ಲ. ಸೊ ನೀವನ್ನೆಲ್ಲ ಒಂದು ಶಿಸ್ತಿಗೆ ಅವರು ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಿ ನಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲಿರುತ್ತೆ. ಸುಧಾ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ಒಳ್ಳೆ ಎಲ್ಲರೂ ಅವರ ಶಿಷ್ಯರು ಲಾಸ್ಟ್ ವರ್ಷ ಅವರು ಬಹಳ ಅದ್ದೂರಿಯಾಗಿ ನಡೆಸಿಕೊಟ್ಟರು. ಅವರ ಶಿಷ್ಯರು ಒಳ್ಳೊಳ್ಳೆ ಮ್ಯಾಥ್ ಪ್ರೋಗ್ರಾಮ್ಗಳು ಶಿವರುಗಳನ್ನು ಮಾಡಿಕೊಟ್ಟರು. ಮತ್ತು ಅವರು ಕ್ರೀಡೆಯಾಗಿ ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ಗಳಲ್ಲಿ ಭಾಳ ಆಸಕ್ತಿ ಇರೋದು. ಅವರಿಗೆ ಇದೇ ರೀತಿ ಕಾರ್ಯಕ್ರಮಗಳು ಮಾಡಿ ಎಲ್ಲ ಏನಾದರೂ ಬರಲಿಲ್ಲ ಅಂತ ಒಂದ್ಸರಿ ಗೊತ್ತಿಲ್ಲ. ಆದ್ದರಿಂದ ಅದೆಲ್ಲ ಕೋಪ ಇದ್ದರೂ ಕೂಡ ಮನಸ್ಸು ಏನಾದರೂ ಬೇಜಾರಾಗಿದ್ದರೂ ಕೂಡ ಎಲ್ಲ ಮರೆತು ದೇವರ ಕಾರ್ಯಕ್ರಮ, ನಮ್ಮದೇ ಕಾರ್ಯಕ್ರಮ, ನಿಮ್ಮೆಲ್ಲರೂ ಕಾರ್ಯಕ್ರಮ. ಆದ್ದರಿಂದ ಈ ಮಕ್ಕಳೆಲ್ಲ ಯಾವಾಗಲೂ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಇರಬೇಕು. ಯಾಕೆಂತಂದರೆ ಈ ಮಕ್ಕಳು ಮುಂದೆ ಏನೇನಾಗ್ತಾರೆ ಅಂತ ಅವ್ರ ಭವಿಷ್ಯದಲ್ಲಿ ಏನೇನಾಗ್ತಾರೆ ಅಂತ ಭಗವಂತನ ಹೇಳ್ತು. ಗುರಿ ಎರಡು ಇದೆಲ್ಲ ಸಾಧಿಸ್ತೀನಿ ಅಂತ ಹೇಳ್ತಾ ಮತ್ತೆ ಸುಧಾರಣೆಗೆ ಆ ಭಗವಂತ ಆಶೀರ್ವಾದ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸುಖ, ಶಾಂತಿ ಎಲ್ಲವೂ ಕೊಡಿ ಅಂತ ಆ ತಾಯಿ ಚಾಮುಂಡೇಶ್ವರಿ ಎಲ್ಲರನ್ನ ಕೇಳ್ಕೊಳ್ತಾ ಅದೇ ರೀತಿ ನಮ್ಮ ಕುಟುಂಬದ ಕೃಷ್ಣ ಭಗವಾನ್ ಕೃಷ್ಣ ಕೂಡ ಕೇಳ್ಕೊಳ್ತಾ ಅವರು ಒಳ್ಳೆಯದಾಗಿ ಎಲ್ಲ ವಿಧಕ್ಕೂ ಒಳ್ಳೆಯದಾಗಿ ಬಂದು ಇಲ್ಲಿ ದಿನ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಕೇಳ್ಕೊಳ್ತಾ ಅವರಿಗೆ ಇದೇ ಮನೆಯವರಿಗೆ ಒಬ್ಬರು
ಇರಲಿ, ನೀವು ಸಂತೋಷ ಪಡಿ ಅಂತ ಕೇಳ್ಕೊಂಡ ನಾನು ಒಂದೆರಡು ಮಾತನ್ನು ಮುಗಿಸ್ಕೊಳ್ತಾರೆ. ಅದರಲ್ಲಿ ಅವಕಾಶ ಕೊಡುತ್ತ ಸಂಘದ ಪರವಾಗಿ ಲೇಡೀಸ್ ಪರವಾಗಿ ಯಾಕೆಂದ್ರೆ ಲೇಡೀಸ್ ಬಹಳ ಕೇಳ್ತಾ ಇದ್ರು, ಸುಧಾ ಮೇಡಮ್ ಸುಧಾ ಮೇಡಮ್ ಸುಧಾ ಯಾಕೆ ಕೇಳ್ತಾರೆ ಅವರಿಗೆ ಇನ್ನೊಂದು ಕಾರ್ಯಕ್ರಮ ಮಾಡ್ಕೊಳ್ಬೇಕು ಅಂತ ನಾನು ಕೇಳೋದನ್ನ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೇಡಮ್ ಅವರು ನಾವೆಲ್ಲರೂ ಒಂದು 2 ನಿಮಿಷ ಪಾಠ ಹೇಳ್ಕೊಡ್ತಾರೆ. ಯಾಕಂದ್ರೆ ಈಗಾಗಲೇ ರಿಟೈರ್ಡ್ ಆಗಿ 6 ತಿಂಗಳಾಗಿದ್ದು ಮಾಡ್ಕೊಡ್ತಾರೆ. ಈಗೇನು ಬೇಕಾದ್ರೆ ಪಾಠ ಹೇಳ್ತಾರೆ, ಪಾಠ ಹೇಳ್ಬೇಕಲ್ಲ ಗೊತ್ತಾಗ ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಎಲ್ಲರೂ ಆಚರಣೆ ಮಾಡಬೇಕಾದ್ರೆ ಪಾಠ ಮಾಡಿದ್ರೆ ಯಾವ ಮಕ್ಕಳು ಖುಷಿ ಆಗುದಿಲ್ಲ. ಸೊ ಈ ರೀತಿ ನನ್ನ ಕಲಿಸಿ ನನಗೆ ಒಂದು ಈ ಥರ ತುಂಬಾ ಖುಷಿ ಆಗ್ತದೆ. ಕಾರಣಾಂತರದಿಂದ ಈ ವರ್ಷ ನನಗೆ ಭಾಗವಹಿಸಲಾಗಿಲ್ಲ. ಮತ್ತೆ ತುಂಬ ಮುಂದಿನ ವರ್ಷ ನಾನು ಮತ್ತೆ ಆ ರೀತಿ ಕಾರ್ಯಕ್ರಮಗಳನ್ನು ಕೊಡೋದಕ್ಕೆ ದೇವರು ನನಗೆ ಆರೋಗ್ಯ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಮಾಡಬೇಕು ಅನ್ನೋ ಆಸೆ ಇದೆ. ಬಟ್ ಎಲ್ಲರಿಗೂ ತುಂಬಾನೇ ಮುಗಿಸಿದ್ದೇನಲ್ಲ, ಎಲ್ಲರಿಗೂ ತುಂಬಾನೇ ಒಳ್ಳೆಯದು. ಥ್ಯಾಂಕ್ ಯು ಸರ್. ಬ್ಯಾಟ್ರಿ ಲೋ ಆಯ್ತು, ಬ್ಯಾಟ್ರಿ ಲೋ ಆಯ್ತು. ಸ್ವಲ್ಪ ಕ್ಲೋಸ್ ಅದು. ಪೀಕಾಕ್ ಗ್ರೀನ್ ದೇವರಿಗೆ ಉಡಿಸಿರುವಂತ ಸ್ಯಾರಿ ಕಲರು ಇವತ್ತು ನಮ್ಮ ಮೋಹನ ಮೇಡಮ್ ಮತ್ತೆ ಉಜ್ವಲ ಅವರು ಕೊಟ್ಟಿರುವಂತ ಸ್ಪಾನ್ಸರ್. ಜೋರಾದ ಚಪ್ಪಾಳೆ ಮೋಹನ ಮತ್ತೆ ಉಜ್ವಲ. ಈಗ ಕಡೆಯದಾಗಿ ನಿಮಗೆಲ್ಲ ಬಹಳ ನೀವು ನಿರೀಕ್ಷಣೆಯಲ್ಲಿರುವ ನಿಮ್ಮ ಗಿಫ್ಟ್ಗಳು, ತಾಯಿಯ ಆಶೀರ್ವಾದ. ಇಷ್ಟೊಂದು ನಾವೆಲ್ಲ ಕಷ್ಟಪಟ್ಟು ನಿಮಗೆ ಒಳ್ಳೆಯದಾಗಲಿ ಅಂತ ನಾವು ಬೇಡಿಕೊಂಡು ದೇವ್ರ ಮುಂದೆ ಆ ರಿಟರ್ನ್ ಗಿಫ್ಟ್ಗಳನ್ನೆಲ್ಲ ಇಟ್ಟಿದ್ದೀವಿ. ಅದನ್ನ ಯಾರು ಅದನ್ನ ಹಾಳು ಮಾಡಬಾರ್ದು. ಅದು ದೇವಿಯ ಆಶೀರ್ವಾದದಿಂದ ಬಂದಿರುವಂಥ ಗಿಫ್ಟ್. ನಿಮಗೆ ದೇವಿಯ ಪಾದದ ಹತ್ರ ಇಟ್ಟು ಕೊಡ್ತಾ ಇರೋದು ನಾವು. ಬಹಳ ಒಳ್ಳೇದಾಗುತ್ತೆ ನಿಮಗೆ. ಅದನ್ನ ಬಹಳ ಭಕ್ತಿಯಿಂದ ನೀವು ಅದನ್ನ ತಗೊಂಡೋಗಿ ಎಕ್ಸಾಮಲ್ಲಿ ಅದನ್ನ ಯೂಸ್ ಮಾಡಬೇಕು. ಸರಿನಾ? ಫಸ್ಟ್ ಶಾಲೆಗೆ ಹೋಗುವಂಥ ಮಕ್ಕಳು
सरस्वती नमोस्तुते शारदे विद्याप्रदे सरस्वती नमोस्तुते शारदे विद्या